ಸರ್, ಈಗ ನಮ್ಮಲ್ಲಿ ನೀವು ಬಂದೋಗಿ ಎಷ್ಟು ದಿನ ಆಯಿತು? 2 ತಿಂಗಳಾಯ್ತಾ? ಅವಾಗ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತೇಳಿ ನೀವು ಬಂದಿದ್ರಿ. ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ ನೀವು ಟೆಸ್ಟ್ ಮಾಡಿಸಿದಾಗ 11 ಮಿಲಿಯನ್ ಸ್ಪರ್ಮ್ ಕೌಂಟ್ ಇತ್ತು. 11 ಮಿಲಿಯನ್ ಇದೆ ಅಂತ ಹೇಳಿದರು. ಹೌದು ತಾನೆ? ರಿಪೋರ್ಟ್ ಇಲ್ಲಿದೆ, ಇದೇ ರಿಪೋರ್ಟ್ ತಾನೆ. ಈಗ ನಮ್ಮಲ್ಲಿ ತಗೊಂಡ ಮೇಲೆ, ಮೆಡಿಸಿನ್ ತಗೊಂಡ ಮೇಲೆ ಎಷ್ಟು ದಿವಸಕ್ಕೆ ಮತ್ತೆ ಚೆಕ್ ಮಾಡಿಸಿದ್ರಿ? 25 ದಿವಸಕ್ಕೆ ಮತ್ತೆ ಚೆಕ್ ಮಾಡಿಸಿದ್ರಿ. ಈಗ ಎಷ್ಟು ಬರ್ತಾ ಇದೆ? 71 ಮಿಲಿಯನ್ ಬಂದಿದೆ. 11 ಮಿಲಿಯನ್ ಇದ್ದಂತಹ ಸ್ಪರ್ಮ್ ಕೌಂಟ್ಸು 21 ದಿವಸ ನಮ್ಮ ಔಷಧಿಯನ್ನು ತಗೊಂಡ ಮೇಲೆ 71 ಮಿಲಿಯನ್ ಬರ್ತಾ ಇದೆ. ಮೊಟಿಲಿಟಿನೂ ಇಂಪ್ರೂವ್ಮೆಂಟ್ ಆಗಿದೆ, ಪ್ರೋಗ್ರೆಸಿವ್ ರಿಪೋರ್ಟು ಚೆನ್ನಾಗಿದೆ, ಹೆಲ್ತಿ ಸ್ಪರ್ಮ್ಸ್ ಇದೆ. ಮುಂಚೆ ಹೆಲ್ತಿ ಸ್ಪರ್ಮ್ಸ್ ಇರಲಿಲ್ಲ, ಡೆಡ್ ಸ್ಪರ್ಮ್ಸ್ ಭಾಳ ಇತ್ತು. ಕರೆಕ್ಟ್ ಅಲ್ಲ? ಇದನ್ನು ನಿಮ್ಮ ಡಾಕ್ಟ್ರೇ ಹೇಳಿದಾರಲ್ಲ, ನಿಮ್ಮ ಲ್ಯಾಬ್ನಾಗೆ ಚೆಕ್ ಮಾಡಿಸಿದಿರಿ. ನಾನು ಹೇಳಿದ ಲ್ಯಾಬ್ನಾಗೆ ಏನಾದ್ರು ಚೆಕ್ ಮಾಡಿಸಿದ್ರಿ? ಇಲ್ಲಲ್ಲ. ಮುಂಚೆ ನೀವೆಲ್ಲ ಮಾಡಿಸ್ಕೊಂಡಿದ್ರ ಅದೇ ಲ್ಯಾಬ್ಗೆ ಹೋಗಿ ನೀವೇ ಚೆಕ್ ಮಾಡಿಸ್ಕೊಂಡಿದ್ದೀರಿ. ನಾನು ಹೇಳಿ ಅಡ್ರೆಸ್ ಕೊಟ್ಟಿರೋಂಥ ಲ್ಯಾಬಿಗೇನು ಹೋಗಿಲ್ಲ, ಹೌದಲ್ಲ? ನಾನು ಹೇಳಿದ ಲ್ಯಾಬಿಗೆ ಹೋದ್ರೆ ನಾನು ಏನಾರ ಮೋಸ ಮಾಡಿದ್ದೀನಿ ಅಂತ ಹೇಳ್ಬೋದು. ಆಯುರ್ವೇದಿಕ್ ಟ್ರೀಟ್ಮೆಂಟ್. ಆಮೇಲೆ ಈಗ ನಮ್ಮದು ಮೆಡಿಸಿನ್ಸ್ ತಗೊಂಡ ಮೇಲೆ ನಿಮಗೆ ನಿಮೂರು ದೌರ್ಬಲ್ಯನೂ ಇಂಪ್ರೂವ್ಮೆಂಟ್ ಆಗಿದೆ, ಗಡಸ್ತನೂ ಇಂಪ್ರೂವ್ಮೆಂಟ್ ಆಗಿದೆ, ಲೈಂಗಿಕತೆ ನಡೆಸಲಿಕ್ಕೆ ಟೈಮಿಂಗು ಜಾಸ್ತಿ ಆಗಿದೆ. ಕರೆಕ್ಟಾ? ನಿಜ ಹೇಳ್ತಿದ್ದೀರಾ? ಸುಳ್ಳಿಲ್ಲಲ್ಲ? ಡಾಕ್ಟರ್ ಲಂಚ ಕೊಟ್ಟು ಈ ಥರ ಹೇಳಿಸ್ತದಾರ? ಅನುಭವ ಆಗೋದು ಸತ್ಯ ತಾನೆ? ಪ್ರಯೋಜನ ತಿಳ್ಕೊಂತಾರೆ. ಟ್ರೀಟ್ಮೆಂಟ್ ತಗೊಂಡ ಮೇಲೆ ವಿತ್ ರೆಕಾರ್ಡ್ಸ್, ವಿತ್ ರಿಪೋರ್ಟ್ಸ್ ಹೇಳಿದ ಮೇಲೆ ಅದು ಸತ್ಯ ಸುಳ್ಳ ಗೊತ್ತಾಗಲ್ಲ, ನಂಬಲ್ಲ. ನಂಬಲಿಂದರೆ ಏನು ಮಾಡೋಕ್ಕಾಗಲ್ಲ. ಇರೋ ಅಂಥ ವಿಷಯವಂತೂ ಸತ್ಯ. ಬೆಸ್ಟ್ ಅಲ್ಲ? ಹಾಂ, ಓಕೆ. ನಿಮಗಂತೂ ಖುಷಿ ಇದೆಯಲ್ಲ? ಡಾಕ್ಟರ್ ಲಂಚ ಗಿಂಚ ಕೊಟ್ಟು ಹೇಳಿಸ್ತದಾರ? ಏನಿಲ್ಲಲ್ಲ? ಸತ್ಯ ತಾನೆ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಾಗಾಗಿ ಮತ್ತೊಂದು ಸರಿ ಮತ್ತೊಂದು ಕೋರ್ಸ್ ತಗೊಳ್ಳೋಣ ಅಂತ ಬಂದಿದ್ದು.